ಸಿಎಂ ಅಶ್ವಥ್ ನಾರಾಯಣ್ ರಿಯಾಕ್ಟ್ ಮಾಡಿದ್ದಾರೆ. ಎನ್ಐಎ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ. ಕೋಗಿಲು ಲೇಔಟ್ನಲ್ಲಿದ್ದವರೆಲ್ಲ ಬಾಂಗ್ಲಾದವರೇ ಅನ್ನೋದು ಇವರ ಅಲಿಗೇಷನ್, ಆರೋಪ. ಬಾಂಗ್ಲಾದೇಶದವರು ಅಕ್ರಮವಾಗಿ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ಆತಂಕದ ಪರಿಸ್ಥಿತಿ, ಚಿಂತಾಜನಕವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಲಿಕ್ಕೆ ಕಾರಣಕರ್ತರಾಗ್ತಿದ್ದಾರೆ. ಇಲ್ಲಿ ಮೂಲಭೂತವಾಗಿ ಮನೆ ಕೊಡೋದು ಒಂದು ಭಾಗ ಬಿಡಿ, ಅದು ಮತ್ತೆ ಮಾತಾಡ್ಬೋದು. ಇವರು ಬಾಂಗ್ಲಾದೇಶಿಗಳು ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿರೋವಂಥದ್ದು. ರಾಜ್ಯ ಸರ್ಕಾರಕ್ಕೂ ಮಾಹಿತಿ ಇದೆ, ನೀವು ಕೇಳಬಹುದು. ಬಾಂಗ್ಲಾದೇಶಿ ಮೂಲದ ನಾಗರಿಕರು ಇಲ್ಲಿ 25 ಲಕ್ಷಕ್ಕಿಂತ ಹೆಚ್ಚು ಜನ ಇದ್ದಾರೆ ಅಂತ. 25 ಲಕ್ಷಕ್ಕಿಂತ ಹೆಚ್ಚಿನ ಜನ. ಈ ಆತಂಕ ದೇಶದ ಸುರಕ್ಷತೆ ಮತ್ತು ಆಮೇಲೆ ಕನ್ನಡಿಗರಾಗಿರಬೇಕು, 15 ವರ್ಷ ಆಗಿರಬೇಕು ಅನ್ನೋದೇನೋ ಮಾನದಂಡದಲ್ಲಿ ಇಟ್ಟಿದ್ದಾರಂತೆ. ಸರೋಜಿನಿ ನಾಯ್ಡು ಮಾಹಿಷಿ ಅವರ ಪ್ರಕಾರ ವರದಿಯಲ್ಲಿ 15 ವರ್ಷ ಯಾರಿದ್ದಾರೆ ಅವರೆಲ್ಲರೂ ಕನ್ನಡಿಗರೇ. ಸೊ ಇವರೆಲ್ಲರೂ ಕನ್ನಡಿಗರೇ ಅನ್ನೋದನ್ನ ಸಾಬೀತು ಮಾಡೋದಕ್ಕೂ ಹೊರಟಿದ್ದಾರೆ ಇವರೆಲ್ಲರೂ ಕೂಡ ಅನ್ನೋದು ಪ್ರಶ್ನೆ ಆಗಿ ಉಳಿತಾ ಇದೆ. ನೋಡೋಣ ಇದರಲ್ಲಿ ಏನೇನು ಡೀಟೇಲ್ಸು ಡೆವಲಪ್ಮೆಂಟ್ ಆಗುತ್ತೆ ಅಂತ.